ದೇವರು ಪಾಪವನ್ನು ಹಾಗೆ ಮಾಡುತ್ತಾನೆ, ಆದರೆ ಪಾಪಿಗಳನ್ನು ಹಾಗೆ ಮಾಡುವುದಿಲ್ಲ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸಲಿಕ್ಕಾಗಿ ಭೂಲೋಕಕ್ಕೆ ಬಂದನು. ಆದರೆ ದೇವರು ಒಬ್ಬ ಮನುಷ್ಯನನ್ನು ಹಾಗೆ ಮಾಡುತ್ತಾನೆ, ಅಂದರೆ ಅವನಲ್ಲಿ ಯಾವ ಪಾಪ ಇದ್ದಿರಬಹುದು. 1 ಪೇತ್ರ 5:5 ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಬರೆದಿದೆ. ದಾವೀದನು ಅರಣ್ಯದಲ್ಲಿರುವಾಗ ಸಹಾಯಕ್ಕಾಗಿ ನಾಬಾಲನ ಬಳಿಗೆ ತನ್ನ ಸೇವಕರನ್ನು ಕಳುಹಿಸ್ತಾನೆ. ಆಗ ನಾಬಾಲನು ದಾವೀದನ ಸೇವಕರೊಂದಿಗೆ, ದಾವೀದನು ಯಾರು? ಇಷಾಯನ ಮಗನು ಯಾರು? ನಾನು ಸಿದ್ಧಪಡಿಸಿದ ಮಾಂಸವನ್ನು, ನಾನು ಸಿದ್ಧಪಡಿಸಿದ ಆಹಾರ ಪಾನಗಳನ್ನು ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕೋ ಎಂದು ನಾನು ಎಂದು ಎಚ್ಚರಿಕೆಯಿಂದ ಮಾತನಾಡಿದನು. ನಾಬಾಲನಿಗೆ ಎಚ್ಚರಿಕೆ ಇದ್ದದರಿಂದ ದೇವರು ಅವನನ್ನು ಸಾಯಿಸಿದನು. ದೇವರೇ ಒಬ್ಬ ಮನುಷ್ಯನಿಗೆ ವಿರೋಧವಾಗಿ ನಿಂತರೆ ಆತನ ಅವಸ್ಥೆ ನಾಬಾಲನಾಗೇ ಆಗುತ್ತದೆ. ಸೈತಾನನಿಗೆ ಎಚ್ಚರಿಕೆ ಇದ್ದದರಿಂದಲೇ ಪರಲೋಕದಿಂದ ಮಹಿಮೆಯನ್ನು ಕಳಕೊಂಡು ಭೂಮಿಗೆ ತಳ್ಳಲ್ಪಟ್ಟನು. ಪ್ರಿಯರೇ, ನಿಮ್ಮಲ್ಲಿ ಎಚ್ಚರಿಕೆ ಎಂಬುದು ಇದೆಯಾ? ನಾನು, ನನ್ನ ಹಣ, ನನ್ನ ಅಂತಸ್ತು, ನನ್ನ ವಿದ್ಯಾಭ್ಯಾಸ, ನನ್ನ ಮಕ್ಕಳು ಎಂಬಿತ್ಯಾದಿ ವಿಷಯಗಳು ನಿಮ್ಮ ಹೃದಯದಲ್ಲಿದ್ದರೆ ಈ ದಿನವೇ ಆ ಎಚ್ಚರಿಕೆ ನಿಮ್ಮಿಂದ ತೆಗೆದುಹಾಕಿ. ಆಗಿಲ್ಲದಿದ್ದರೆ ನೀವು ಸರ್ವಶಕ್ತನಾದ ದೇವರಿಗೆ ವಿರೋಧವಾಗಿ ನಿಲ್ಲುತ್ತೀರೆಂದು ಅರ್ಥ. ಯಾರು ದೇವರ ಮುಂದೆ ಎಷ್ಟು ತಗ್ಗಿಸ್ತಾರೋ ಅಂಥವರನ್ನು ದೇವರು ಉನ್ನತ ಸ್ಥಿತಿಗೆ ತರುತ್ತಾರೆ. ಅದುವೇ ದೇವರ ಸ್ವಭಾವ.